ಹೊಲವಾರಿ ಜಗ್ಗ ಐತ್ ನೋಡಕ ಪುಂಡಿ ಪಲ್ಲೆ ಬಿತ್ತು ಮುಂದ ಬೀಜ ಅದು ಉಗಿರ್ತಾರಲ್ಲ ನೀಲ ಹಂಗಾಗಿ ಬೆಳೆದಿರ್ತಾವ ಬೇಕ ಬಿಡೆಯವ ಎಳಮಸಿಗೆ ಮತ್ತ ಮನಿ ಪೂರ್ತಕರ ಬೇಕಂತಂದ್ ಹಂಗ ಉಗಿರ್ತಾರ ಅವು ಹುಟ್ಟಿರ್ತಾವ ನೋಡಿ ಎಂತ ಚಲೋ ಆಗೈತ್ ನೋಡ್ ಪುಂಡಿ ಪಲ್ಲೆ ಎಂತ ಚಲೋ ಐತ್ ನೋಡ ಕಮ್ಲಕ್ಕ ಜಗ್ಗ ಐತ್ ನೋಡ ಹರ್ಕೋ ಬರ್ರಿ ರೇನೋ ಹರ್ಕೊಂತಿದ್ರ ಹರ್ಕೋ ಬಾ ನೀನು ಪುಂಡಿ ಪಲ್ಲೆನ ನಾನು ಒಂದು ತುಸು ಬೇಕ್ವಾ ನೀವು ಹರ್ಕೋರಿ ನಾ ಹಿಂದಾಗಡೆ ಹರ್ಕೊಂತೀನಿ ಹಂಗೇನ್ ಬಾ ಬೇಡ ಕಮ್ಲಕ್ಕ ಚೂರ ಹರ್ಕೊಂತೀನವ ಕಮ್ಲಕ್ಕ ಎಡಿ ಪೂರ್ತಕ ಹರ್ಕೋರಿ ಮನ್ಯಾಗ ಸಾಲ್ಬೇಕಲ್ಲ ಎಲ್ಲಾರ್ಗು ಮತ್ ನೀನು ಹೊಲಕ್ಕ ಊಟಕ್ಕೆ ಕಮ್ಲಕ್ಕ ಇತ್ತ ಬರ್ತೇವೆ ಮತ್ತ ನನ್ನ ಗಂಡ ನನ್ನ ಮಗಳ ಆಟ ಅದ್ರ ಸಂಬಂಧ ಸ್ವಲ್ಪ ಮಾಡ್ತೀವ ಎಲ್ಲಾನು ಇಟ್ಟಿಟ್ಟು ಮಾಡ್ತೀವಿ ಮತ್ತು ಭಾಳ ಆಗಿ ಬಿಡ್ತೈತೆ ಪಲ್ಲೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಹರ್ಕೊಂತೀವ ಸಾಕು ನೀವು ನಿಮ್ಗೆ ಮಂದಿ ಭಾಳ ಜಾಸ್ತಿ ಬೇಕಂತ ಹರ್ಕೋ ಕಮ್ಲಕ್ಕ ನೀನು ನಾಳೆ ಒಂದು ಎರಡೇವ ಪಲ್ಲೆ ಪುಂಡಿ ಪಲ್ಲೆ ಆಗ್ಬೇಕು ಚೌಳಿಕಾಯಿ ಬದ್ನಿಕಾಯಿ ಸಿಕ್ಕರೆ ಕುಂಬಳಕಾಯಿ ಮಾಡಿರ್ತೀವಿ ಇಲ್ಲ ತಂದ್ರೆ ಇಲ್ಲ ಉಣ್ಗಡ ಆಗ್ಬೇಕು ಆಮೇಲೆ ಮತ್ತು ಇವು ಏನೇವ ಕಡುಬು ಆಗ್ಬೇಕು ಕಟ್ಟಿನ ಸಾರು ಅನ್ನ ಇವ ಕಂಡಪಟ್ಟೆ ಹೊತ್ತ ಹಿಡಿತೈತಿ ಹುಚ್ಚಿದ ಖಾರಕ್ಕೆ ಮೆಣಸಿಕಾಯಿ ಕಮ್ಲಕ್ಕ ನಾವು ಹೊಲಕ್ಕಿತ್ತ ಬಂದೇವಿ ಕಾಯಿಪಲ್ಲೆ ಸಾವಕ್ಕ ಎಲ್ಲಿ ಮತ್ತು ಊರಾಗ ಅಡ್ಡಾಡ್ತಾಳಕಿ ಇವತ್ತು ಮಾರಾಕ ಎಲ್ಲಿ ಬಂದು ಹೋಗಿರ್ತಾಳೆ ಏನವ ಆಕಿ ಬಂದು ಹೋದ್ರೆ ಮತ್ತೆ ಯಾರಿಗಾರ ಹೇಳಿ ಕರೆ ಕಳ್ಸೋಣಂತ ಮನ್ಯಾಗ ಕಾಯಿಪಲ್ಲೆ ಮಾಡ್ತಾಳೆ ಕಿಲ್ಲತ್ತಂದ್ರೆ ನಾವು ಆಕಿ ಮನೆ ಕಡೆ ಹೋಗುನು ಅತ್ತಿಯರಿಗೆ ಹೇಳಿ ಬಂದೇನಿ ಹಿಂಗೆ ಬಂದ್ರೆ ತಗೋರಿ ಅತ್ತಿಯಾರ ಅಂತಂದು ಹೇಳಿ ಬಂದೇನಿ ಏನು ಮಾಡ್ತಾರೆ ಏನು ಪಾಪ ಅವರು ಒಳಗಿದ್ರೆ ಕೇಳಿಸೋದಿಲ್ಲ ಹೇಳಿ ಬಂದ್ರಕ್ಕ ಲಕ್ಷ್ಯ ಇರ್ತದ ಅಕ್ಕ ಅವ್ರಿಗೆ ಮೆಣಸಿಕಾಯಿ ಬೇಕಕ್ಕ ಮತ್ತು ಬದ್ನಿಕಾಯಿ ಚೌಳಿಕಾಯಿ ಬೇಕಕ್ಕ ಪುಂಡಿ ಪಲ್ಯ ಅಂಕರ್ ಇಲ್ಲ ಐತೆ ನೋಡೋಣ ತಡೆಯಕ್ಕೆ ತಗೊಳಿಕಂದ್ರೆ ಮತ್ತೆ ಕರೆ ಕಳಿಸ್ಬೇಕಕ್ಕ ಮತ್ತು ನಾಳೆಲ್ಲ ಬೇಕಾಕ ಅವಶ್ಯ ಮತ್ತು ಪಲ್ಯ ಅದು ನೇವ ಬೇಕಲ್ಲ ನೀರ ಎಡಿಗೆ ಅದು ಇಲ್ಲ ನೋಡ್ಯಾರ ಇಟ್ಕೋರಿ ಅವತ್ತಾಗ ಇಲ್ಲ ಕ್ಯಾಬ್ ಬರ್ತೈತಿ ನಾ ಇಲ್ಲಿ ಇಟ್ಕೊಂಡು ಕುಂದಿರ್ತೀನಿ ತಾಯಿಲಿ ನೀ ಕುಂದ್ರ ಬಾಕನ್ನ ಹರಿತೀನಿ ಬಿಡ ಯಾರು ಹರಕೇನಿ ಕರ್ದು ಕೊಡ್ತೇನೆ ತಗೋ ಅಲ್ಲಿ ಕುಂದ್ರು ಬರೇ ನೀನು ಕೊಟ್ಟು ಮತ್ತೆ ಅಲ್ಲೇ ಅದು ಬರ್ತೀವಿ ಮುಗ್ಲಿಗೆ ಅಡಿ ಎದ್ದು ಬರಕವಲ್ಲ ನೋಡ ಹರ್ಕೊಳಕ ಅಲ್ಲೇ ಕುಂತ ಬ್ಯಾಸರ ತಾತ ಅಟ್ಟ ಸಾಕ್ತಾ ಬಾಳೇನು ಬೇಡ ಒಟ್ಟು ಹರ್ಕೊಡ್ಲೇನು ಪಾರ್ವತಿ ಗಿರ್ಜ ನಿನಗೆ ರೇನೋ ಇನ್ನೊಟ್ಟು ಹರ್ಲೆ ನಿಂಗೆ ಬ್ಯಾಡ ಕಮ್ಲಕ್ ಸಾಕು ನಂಗೂ ಪುಂಡಿ ಪಲ್ಲೆ ಬಾಳೆನು ಎಲ್ಲ ಥರ ಮಾಡ್ತೀವಿ ಬ್ಯಾಡ ಬಿಡವ ಸಾಕು ನನಗೂ ಸಾಕು ಬಿಡು ಕಮ್ಲಕ್ಕ ಪುಂಡಿ ಪಲ್ಲೆ ನಿಮ್ಗೆ ಇನ್ನೊಟ್ಟು ಹರ್ಕೊಡ್ಲೇನೆ ಹೊರಗಡಕತ್ ಬಿಡಾಕ ಇದು ಮತ್ತು ಬ್ಯಾಡ ಬಿಡು ಎಲ್ಲ ಭಾಳ ಥರ ಪಲ್ಯ ಇರ್ತೈತಿ ಸಾಕು ಅನಿಸ್ತಕ್ಕ ಇನ್ನೊಂದು ಚೂರು ಇನ್ನೊಂದು ಒಂದು ಹಿಡಿ ಅಷ್ಟು ಹರಿ ಹರ್ಕೊಡೋದಿರ್ಬೇಕ ಇದನ್ನ ತಗೋ ಇಲ್ಲ ಹರ್ಕೋತೀನಿ ಸಾಕು ಬಿಡವ ನಮಗೂ ಸಾಕ ನಿಮಗೆ ಇಷ್ಟ್ರಿಗೂ ಸಾಕು ಕಮ್ಲಕ್ಕ ನಮಗೂ ಪುಂಡಿ ಪಲ್ಲೆ ಸಾಕು ಹೋಗೋಣ್ರೆ ಮನೆಗೆ ಕಮ್ಲಕ್ಕ ನಾಡ್ರಿ ಹೋಗುನು ಮತ್ತು ನಾಳಿದು ಎಳಮತ್ತಿದು ತಯಾರು ಮಾಡ್ಬೇಕೆಲ್ಲ ಮತ್ತು ಹಿಂದಿನ ದಿನ ಚೋಳಿಕಾಯಿ ಸೋಸೋದು ರಗಡ್ ಐತೆ ನಡಿಯವ ಇವನ್ನ ಮೆಣಸಿಕಾಯಿ ಅವನ್ನೆಲ್ಲ ತೊಳೆದು ಇದನ್ನ ಮಾಡ್ಬೇಕು ನಡ್ರಿ ಬಾವ ಹೋಗುನ್ ಎಲ್ಲ ಹಿಟ್ಟು ಪಟ್ಟ ಸಾನಿಸ್ಕೋಬೇಕು ಮುಂಜಾನೆಗೆ ಆಗೋದಿಲ್ಲ ನಡ್ರಿ ಹೋಗುನಂತ ನಡ್ರಿ ಕಮ್ಲಕ್ಕ ಕಾಯಿಪಲ್ಲೆ ತಗೊಳಕ ಹೇಳೋಗಿದ್ರು ಪಾಪ ಮತ್ತೆ ಹೋದಗಿದ್ರೆ ಮತ್ತೆ ಅವ್ರ ಮನೆಗೆ ಇವ್ರು ತರಕ ಅಡ್ಡಾಡ್ಬೇಕಿನ್ ಕಮ್ಲವ್ರೆ ಯಾಕೆ ಹಾಯವಲ್ಲಿ ನೋಡಕ್ಕೆ ಕಾಯಿಪಲ್ಲೆ ತೊಗೋಬೇಕು ನಾ ಎಳೆಮಸಿಗೆ ಚೌಳಿಕಾಯಿ ಬೇಕು ಬದ್ನಿಕಾಯಿ ಬೇಕು ಮೆಣಸಿಕಾಯಿ ಬೇಕು ಹಾಯವಲ್ಲಿ ನೋಡು ಏನು ಊರಾಗ ಅಡ್ಡಾಡ್ತಾಳೆ ಮತ್ತೆ ಎಲ್ಲರೂ ತೊಗೊಳ್ಳೋವರೆ ಅಲ್ಲೆಲ್ಲ ಕಾಯಿಪಲ್ಲೆ ಖಾಲಿ ಮಾಡ್ಕೊಂಡು ಆಯ್ತಾ ಬರ್ತಾಳೆ ಏನ ಕಾಯಿಪಲ್ಲೆ ರೀ ಕಾಯಿಪಲ್ಲೆ ಚೌಳಿಕಾಯಿ ಬದ್ನಿಕಾಯಿ ಮೆಣಸಿಕಾಯಿ ಹೀರಿಕಾಯಿ ರೀ ಮೆಣಸಿಕಾಯಿ ಬದ್ನಿಕಾಯಿ ಚೌಳಿಕಾಯಿ ಟಮಾಟಿ ಹೀರಿಕಾಯಿ ರೀ ಕಮ್ಲಕ್ಕರ ಕಾಯಿಪಲ್ಲೆ ಬೇಕನ್ರಿ ಕಮ್ಲಕ್ಕರ ಬಾರ ಸಾವಕ್ಕ ಇವನಿಂದ ಹಾದಿ ಕಾಯಕತ್ತಿದ್ ನೋಡ ನಾಳೆಗೆ ಎಳಮಸಿಗೆ ಕಾಯಿಪಲ್ಲೆ ಬೇಕ ಇವ ಪುಣ್ಯ ಬರ್ಲಿ ಬಿಡು ಬಂದು ಹೆಂಗು ಮತ್ತು ನಿಮ್ಮ ಮನೆಗೆ ಮತ್ತೆ ಬರ್ಬೇಕಿತ್ತು 3 ಸಂಜೆಲಿ ಅವರು ಹೊಲಕ್ಕೆ ಹೋಗ್ಯಾರ ನೋಡು ಕಮ್ಲವ್ವ ನೀಲ ಅನ್ರಿ ಅಮ್ಮರ ಬರ್ರಿ ಹಂಗಾರ ಏನು ಬೇಕು ನೋಡ್ರಿ ಕಾಯಿಪಲ್ಲೆ ತಗೋಬರ್ರಿ ಆರಾಮದಿರ ಅಮ್ಮರ ಆರಾಮ್ ಬಿಡ ಇವ ಸಾವಕ್ಕ ಕಾಲ ನೋವು ವಯಸ್ಸಾದ್ಮ್ಯಾಗ ಕಾಲು ಹೊಲ ಮೊದ್ಲು ಹೊಲಕ್ಕೆ ದುಡ್ದು ಮಾಡಿದ್ದು ಕಾಲು ನೋವು ಈ ಶಕ್ತಿ ಕಮ್ಮಿ ಆಗುತ್ತಲಿನ ಕಾಲು ನೋವು ಜಗ್ದು ಬರ್ತಾವ ಅವರು ಸ್ವಸ್ಥರು ಅದಕ್ಕೂ ಕೆಲಸ ಕಚ್ಚೋದಿಲ್ಲ ಎಲ್ಲ ತಾವು ಮಾಡ್ತಾರ ಆರಾಮ್ ಕುಂತ ಹಿಂಗೈತೆ ನೋಡುವ ಏನು ಮಾಡೋದು ಅವು ನೋವು ಹಳೆ ನೋವು ಬಿಡ ಇವ ಕಾಲು ನೋವು ನಿಮ್ಮ ಅತ್ತೆ ಹೆಂಗದಾಳ ಸಾವಕ್ಕ ಆರಾಮದಾಳ್ರಿ ಅಮ್ಮರ ಆಕಿನೂ ಕಾಲು ನೋವು ಬಿಡ್ರಿ ನಮ್ಮ ಅತ್ತಿವು ಆರಾಮದಾಳ್ರಿ ಇಲ್ಲೇ ಅದಾಳ್ರಿ ನಮ್ಮ ನೆಗೆನಿ ಅಂತೇಕ ಹೌದನವ ಆರಾಮದ ಅಲ್ಲ ಏನೇ ಇಲ್ಲ ನೋಡು ಒಟ್ಟ ಯಾವಾಗಾರ ಹೆಂಗೆ ಏನಾರು ಜಾತ್ರೆ ಪಾತ್ರೆ ಇದ್ದಾಗ ಗುಡ್ಯಾಗ ಅದಕ್ಕೆ ನಮಸ್ಕಾರ ಮಾಡಕ್ಕೆ ಹೋದ್ರೆ ಅದು ಬೆಟ್ಟ ಕಳ ಇಲ್ಲ ತಂದ್ರೆ ಇಲ್ಲ ಇಲ್ಲೇ ಊರಾಗಿದ್ದ ಹಾದಿ ನೋಡಕ್ಕಿ ಬಿಡ್ರಿ ಅಮ್ಮರ ಈಗ ಕಾಯಿಪಲ್ಲೆ ಮಾರೋದು ಬಿಟ್ಟ ಹಾಕಿ ಈಗ ನಾನಾ ಕಾಯಿಪಲ್ಲೆ ಮಾರಾತಣ್ರಿ ಮತ್ತೆ ಮಾರೋದಿಲ್ರಿ ಈಗ ಕಾಲು ಒಂದದಾವಲ್ಲ ಬಿಟ್ಟ ಕಾಯಿಪಲ್ಲೆ ಮೊದ್ಲು ಮಾಡ್ತಿದ್ವ ಬಸ್ ಸ್ಟ್ಯಾಂಡ್ ಕಡೆ ಹಚ್ಕೊಂಡು ಕುಂದಿರ್ತಿದ್ಲಲ್ಲ ಹಂಗಾಗಿ ಹಂಗೇನ್ರಿ ಕುಂದಿರ್ತಾ ಬಿಡು ಕಾಯಿಪಲ್ಲೆ ಮಾರ್ಕೋತ ಅಂತ ಮಾಡಿದ್ನು ನಾನು ಬುಧವಾರ ಸಂತೆಗೆ ಬಿಟ್ಟಾಳೆ ಈಗ ಕಂಡಪಟ್ಟಿ ದಿನ ಆತ್ ಬಿಡ್ರಿ ಬಿಟ್ಟಾಳ್ರಿ ಅಮ್ಮರ ಈಗ ನಾವ ಮಾಡ್ತೇವ್ರಿ ಇವನ್ನೆಲ್ಲ ಕಾಯಿಪಲ್ಲೆ ಮಾರೋದು ಅದು ಏನರ ಹೊಲದ ಏನಾರ ಸುಗ್ಗಿ ಅದಿದ್ರ ನೋಡ್ರಿ ಹೊಲಕ್ಕೆ ಭರ್ಜರಿ ಕೆಲಸ ಇರ್ತೈತಿ ಹೋಗ್ತೀವ್ರಿ ಮತ್ತೆ ಬಿಡುವುದಿಲ್ರಿ ಹೋಗೋರಾಗನ ಒಂದಿಟ್ಟು ಎಲ್ಲರ ಒಂದೆರಡು ಸುತ್ತು ಮಾರ್ಕೊಂಡು ಅಡ್ಡಾಡಿ ಬಂದಾರಿ ಇಲ್ಲತ್ತಂದ್ರೆ ಮತ್ತೆ ಸಂಜೆ ಮುಂದೆಲ್ಲ ಆಗೋದೇ ಇಲ್ರಿ ಬುಧವಾರ ಒಂದಿನ ಹೊಲಕ್ಕೆ ಹೋಗೋದಿಲ್ರಿ ಕಾಯಿಪಲ್ಲೆದು ಮಾರ್ತೇನ್ರಿ ಅಲ್ವಾ ಇದನ್ನ ಒಂದು ಅರ್ಧ ಕಿಲೋ 1 ಕಿಲೋನ ಕೊಟ್ಬಿಡುವ ಇವನ್ ಚೌಳಿಕಾಯಿ ಅರ್ಧ ಕಿಲೋ ಸಾಲದ ನಮ್ಮ ಮಂದಿ ಭಾಳ ಹಾಕಿವಿ 1 ಕಿಲೋ ಬದ್ನಿಕಾಯಿ ಒಂದು ಮೆಣಸಿಕಾಯಿ 1 ಕಿಲೋ ಅಷ್ಟು ನೋಡಿ ಹಾಕೊಡು ನೋಡಿ ಹೆಂಗೆ ಕೊಟ್ಟು ತುಟ್ಟಿ ಹೆಂಗೆ ಹಾಕೊಳ್ಬೇಡ ಹೆಂಗೆ ತೊಗೋತೀವಿ ನೋಡಿ ಹಾಕಿ ರೇಟ್ ಯಾಡ್ರಿ ಮರ ನೋಡೇ ಹಾಕ್ತೇನೆ ರೀ ಇವಾಗ ಕುಂದಿರ್ತೇನೆ ಕಾಲು ಸೋಲಾಕತ್ ಬಿಟ್ಟಾವ ನೋಡು ಮರಲ್ಲಿ ಕಟ್ಟಿ ಮ್ಯಾಗ ನಾನು ತೂಕ ಕೊಡ್ತೇನೆ ಇದೇನು ರೀ ನಿಟ್ಟದ ಹಚ್ಚಾಕನ್ರಿ ಇದು ಹೊಲದು ಮಾಲದ ಹಚ್ತೀರನ್ರಿ ಗೋಧಿ ಜೋಳ ಇದನ್ನ ಈ ಮನ್ಯಾಗ ರೀ ಹ್ಞೂ ನಿಟ್ಟದ ಹಚ್ತೀವಿ ನಮ್ಗೆ ಬೇಸಾಗೈತಿ ಮೊದ್ಲು
ಭಾಳ ದೊಡ್ಡದಿತ್ತ ಹಿತ್ಲಿದೆ. ಹಿಂಗೆ ಒಂದು ಕ್ವಾನಿಗತೆ ಮಾಡಿ ಇದ್ರಾಗ ಎಲ್ಲ ಇಡಾಕತ್ತೇವೆ ನೋಡು. ಏನ್ರ ಹಸ ಮಾಡೋದು ಶೇಂಗಾ ಹೊಡಿದು ಅದು ಏನ್ರಿ ಇದ್ರೆ ಇದ್ರಾಗ ಮಾಡ್ತೀವಿ ನೋಡುವ. ಎಲ್ಲ ಗಾವಾಗೈತೆ ಪಾಟಿಗಲ್ ಹಾಕಿ ಶಿಸ್ತಂಗೆಲ್ಲ ಚಂದ ಕಟ್ಟಿಸ್ಯಾರ. ಎಲ್ಲ ಇಲ್ಲೇ ಹಚ್ಚಿರ್ತೀವಿ. ಗೋಧಿ ಜೋಳ ಚೀಲ ಕಡ್ಲಿ ಚೀಲ ಎಲ್ಲ ಇಲ್ಲೇ ಹಚ್ಚಿರ್ತೀವಿ ನೋಡುವ ನಿಟ್ಟು ಅನ್ರಿ ಮರ ನೋಡ್ರಿ ತೂಕಾನ ಕರೆಕ್ಟ್ ಹಚ್ಚೇನಿಲ್ರಿ ನೋಡ್ರಿ. ಇರ್ಲಿ ಹಳೆವ ಏನು ಒಂದು ಹೆಚ್ಚು ಕಮ್ಮಿ ಹಾಕ ನಡಿತೈತಿ. ಲಕ್ಷ್ಮಿ ಬನ್ನಮ್ಮ ಬನ್ನಮ್ಮ ಯಾವ ಲಕ್ಷ್ಮಿ ಒಂದು ಕಾಯಿಪಲ್ಲೆ ಒಳಗೆ ಓದಿಡ್ ಬಾರಿ ಅವ ಇವನ್ನ. ಇಷ್ಟು ಬಜ್ಜಿಕಾಯಿ ಚೋಳಿಕಾಯಿ ಒಂದು ತುಕ್ಕ ಹಾಕೊಡ್ತಾರೆ ಗಡಿ ಮೆಣಸಿಕಾಯಿ ಅದು ಒಯ್ದು ಒಳಗಡೆ ಟಕ್ಕೆ ಕಟ್ಟಿ ಅಂತ ಸ್ವಚ್ಛಂಗೆ ತೊಳೆದು ಈಗ ಸೂಸಿ ಇಡ್ತೇನೆ. ಅವ್ನ ಆ ಪಲ್ಯಕ್ಕೆ ಅದು ಬರ್ತೈತಿ. ಎಳೆ ಮಸಿ ಬೇಕಲ್ಲ ಅಮ್ಮ ಹೋವಿ ಅಮ್ಮ ಇವ್ನಿಟ್ಟು ಬರ್ತೇನೆ. ಮಗಳನ್ರಿ ಕಮಲಾಕರ್ ಮಗಳನ್ರಿ. ಕಮಲವನ ಮಗಳು ನೋಡಿಕಿ ಒಂದೇದವ ಹುಡುಗದಾನ. ಈಕಿ ಸಣ್ಣಾಕಿ ನೋಡು ನೋಡ್ರಿ ಬಂದತಾಳೆವ ತೂಕ ಕೊಡು. ಅರ್ಧ ಕಿಲೋ ಅಲ್ಲೇವ 1 ಕಿಲೋ ಹಚ್ಚಿ ಮೆಣಸಿಕಾಯಿನ ನೋಡ್ರಿ ಮರ ಹಾಕ್ತೇನೆ ರೀ. ಇನ್ನೊಂದು ಅರ್ಧ ಕಿಲೋ ನೋಡ್ರಿ ಮರ. ಲಕ್ಷ್ಮಿ ಅಡಿಗೆ ಮನ್ಯಾಗ ಪರಸ ಐತೆ ನೋಡಿ. ಅದ್ರಾಗ 500 ರೊಕ್ಕ ಐತೆ ನೋಡು. ತಂಬಾಯಿಲಿ ಇದು ಚಿಲ್ಲರ್ ಇಲ್ಲ ಮುರು ಕೊಡ್ತಾನ ನೋಡೋಣ. ಅಮ್ಮಾರ ನನ್ನ ಕಡೆನೂ ಚಿಲ್ಲರ್ ಇಲ್ರಿ. ಹೌದನವ ಇವ್ರು ಕಮಲಾರಿದ್ರ ಅವ್ರು ಚಿಲ್ಲರ್ ಅದು ಇಟ್ಟಿರ್ತಾರ. ಮುಂಜಾನೆ 500 ಇಟ್ಟು ಹೋಗಿದ್ರು ಅವ್ರು ಗಂಡ್ಮಕ್ಳು ಏನರ ತಗೋರಿ ಅಂತೇಳಿ. ಬೇಷಾಕಿತ್ತಲ್ಲ ಚಿಲ್ಲರ್ ಇದ್ದಿದ್ರೆ. ನೀವು ಊರಾಗ ಹೋಗಿ ಬಂದಿಲ್ಲ ನೀ ತಗ ಬಂದೀನಿ ಸೀದಾ ಕಾಯಿಪಲ್ಲೆ ಮಾರಕ. ಹ್ಞೂ ರೀ ಮರಿ ತಗ ಸೀದಾ ಬಂದೇನೆ ಇಸ್ಕೊಂತೀನಿ ಹೇಳ್ರಿ ಮತ್ತೆ. ಬ್ಯಾ ತಡಿವಾ ನೀನ ಚಿಲ್ಲರ್ ತಂದು ಕೊಡಿ ಅಂತ ಕೊಡುವ ಲಕ್ಷ್ಮಿ. ಮತ್ತೆ ಪಾಪ ಬೋನ್ಗಿ ಹಾಕಿದು ತಂಬಂದು ಕೊಡಿ ಇಲ್ಲೇ ಚಿಲ್ಲರ್ ಮಾಡಿ ಶಕ್ನೆ ತಂದು ಕೊಡ್ತಾ ತಂದೆ. ನಿಮ್ಮನೆ ಅಂತ ಕಪಾಟ್ನಾಗ ಐತೆ ನೋಡಿ ಪರ್ಸ. ಒಂದು ಪರ್ಸ್ ಇಟ್ಬಿಟ್ಟಾರ ಅಡಿಗೆ ಮನ್ಯಾಗ. ಅದ್ರಾಗ ಉದಿದು ಚಿಲ್ಲರ್ ಅದು ಹಾಕಿರ್ತಾರ. ಯಾರಿಗಾರ ಏನಾರ ಬಿಸ್ಕಿಟ್ ಅದು ಬೇಕಂದ್ರೆ ಹುಡುಗರು ತೊಗೊಂಡು ಅದು ಹೋಕ್ಕವ. ಹಂಗಾಗಿ ಎಲ್ಲ ಇಟ್ಬಿಟ್ಟಿರ್ತಾರ ಅವ್ರು ಪರ್ಸ್ ಅದನ್ನ. ಮರ ಅದಲ್ಲ ಹೋಗಿತ್ತು ಮತ್ತೆ ಇಸ್ಕೊಂತಿದ್ ನೋಡ್ರಿ ರೊಕ್ಕ. ಅದಕ್ಕೆ ನಕತಿ ಏನ್ ತಡಿವಾ ವ್ಯಾಪಾರ ತಂದು ನೀನ ಕೊಡು ದಾಸ ಮಾಡೇನ. ಹ್ಞೂ ರೀ ಮರೀತ ನಾಳೆ ಹಾದು ಹೋದ್ನೆ ಅಂದ್ರೆ ತಂದು ಕೊಟ್ಟೋಕಿನ್ ತೋರಿ ನೋಡ್ರಿ ರೊಕ್ಕನ. ಚಿಲ್ಲರ್ ಇದ್ರೆ ಬೇಷಾಕಿತ್ತಲ್ಲ ಅವಿ ಇರ್ಲಿ ತೋರಿ ಮರ. ನಾನು ಇತ್ತಾಗ ಕಾಯಿಪಲ್ಲೆ ಮಾರಿ ಇವು ಚಿಲ್ಲರ್ ಬಂದ್ವಂದ್ರೆ ಕೊಟ್ಟ ಹೋಗಿನ ಇಲ್ಲ ತಂದ್ರೆ ನಾಳೆ ಮುಂಜಾನೆ ಎಷ್ಟೊತ್ತಿದ್ರು ಕೊಟ್ಟು ಹೋಕೇನ್ರಿ. ಯಾಕೆ ಬಿಡವ ಏನಿಲ್ಲ ಇದ್ದೂರಾಕಿ ಏನು ತೊಗೊಂಡು ಎಲ್ಲರೂ ಹೋಗ್ತೇನೆ. ಅದಕ್ಕೇನಾಯ್ತು ಬಿಡು ಕೊಡಿ ಅಂತ ಒಂದಿಟ ಬುಟ್ಟಿ ಹಿಡ್ಕೊರೇವ ಹೊರಸೊಟ್ಟೆ. ಹ್ಞೂ ರೀ ಸೊಕಾಸತ್ತೆ ಬಿಡವೀಗ ಆವತ್ತು ಬುಟ್ಟಿ. ಹ್ಞೂ ರೀ ಬಿಡ್ಲಾರಿ ಬುಟ್ಟಿನ. ಹ್ಞೂ ಬಿಡುವಾಗ ಕಾಯಿಪಲ್ಲೆ ರೀ ಕಾಯಿಪಲ್ಲೆ. ಲಕ್ಷ್ಮಿ ಚಾ ಅದು ಇಡು ಹೋಗ್ಯಾವ. ನಿಮ್ಮ ಅವ್ವಾರು ಹೊಲ್ದಾಗಿಂದ ಬರೋ ಹೊತ್ತಾತ. ಮತ್ತು ಅವಕ್ಕೂ ಪುರ್ಸಾತಿಲ್ದಂಗೆ ಆಗಿರ್ತೈತೆ. ಹೊಲ್ದಾಗ ಕೆಲಸ ಮಾಡಿ ಬಂದಿರ್ತಾರ. ಮತ್ತೆ ಎಳೆ ಮತ್ತೆ ಇದು ನಾಳಿದ ಸಜ್ಜು ಮಾಡ್ತಾರ. ಅವ್ರಿಗೆ ಬಂದು ಒಟ್ಟು ಚಾ ಪಾ ಇಡುವ ಒಟ್ಟು ಅಷ್ಟು ಮನೆ ಕಸ ಅದು ಹೊಡಿವ. ಮಾತಾಬಿ ಹೊಡಿತೀನಿ ಅಷ್ಟು ಕಸ ಹೊಡೋದು. ಪಡ್ಸಲಿ ಕಸ ಹೊಡೆಯತ್ತಿದ್ದ ನೀವು ಅದ್ರಿದ್ರಲ್ಲ ಹಂಗೆ ಬಂದೇನೆ. ಇವ ಕಾಯಿಪಲ್ಲೆ ನಾಳೆ ಮತ್ತು ಚೌಳಿಕಾಯಿ ಅದು ಬೇಕಲ್ಲ. ಬದ್ನಿಕಾಯಿ ಅಡಿಗೆ ಬೇಕು. ಪುಂಡಿ ಪಲ್ಯ ಅಂಕರು ಹೊಲ್ದಾಗ ಹರ್ಕೊಂಬರ್ತಾರೆ. ಚಿಂತಿಲ್ಲ ಮೆಣಸಿಕಾಯಿ ಅದು ಬೇಕಾಗಿತ್ತಲ್ಲ ಕುಚಿದ ಕರಕ ಅದು ಅದ್ರ ಸಂಬಂಧ ಪಾಪ ಹೇಳೋಗಿದ್ರು ಮನೆ ಮುಂಜಾನೆ ನಿಮ್ಮ ಚಿಗವ ನಿಮ್ಮವ್ವ ಬಂದ್ರೆ ಕಾಯಿಪಲ್ಲೆ ತಗೋರಿ ಎತ್ಯಾರ ಅಂತೇಳಿ. ಅದಕ್ಕೆ ನೋಡ್ಕೊಂತ ಇದ್ದೀವ ಇವ ಪುಣ್ಯದಕ್ಕೆ ಬಂದ್ಲು. ಒಳಗೆ ನೀನು ಚಾ ಅದು ಕಾಸ್ತೀನಿ ಈಗ ಕುಡಿತೇನೆ. ಅವ್ರು ಬಂದ್ಮೇಲೆ ಕುಡಿತೇನೆ ಚಾ. ನೀವು ಹಾಕೊಡ್ಲೇನೆ ಕಾಶಿ. ಹ್ಞೂ ಬೇ ನಮ್ಮ ಒಳ ಬಾ ತಂಡೆ ಐತಿ ಇಲ್ಲ ಕುಂತಿ ಬಾ ಒಳಗೆ ಹೋಗುಂಬ. ಹ್ಞೂ ಇವ ನಡಿನ ಕಾಯಿಪಲ್ಲೆ ಸಂಬಂಧ ಕುಂತ ಬಂದ ಇಲ್ಲ ತಂದು ನಾ ಎಲ್ಲಿ ಕುಂತಿರ್ಬೇಕು ಕಂಪ್ನ್ಯಾಗ. ನಡಿವ ಹೋಗುಣಂತ. ಕಾಲ ಎಷ್ಟು ಕುಂತೆ ಆದ್ರೆ ನೋಡ್ತಾವ ನೋಡುವ ಇವ. ಅಕ್ಕಾರ ಬಿಡ್ಲ್ಯಾರ ಎಲ್ಲಾರು ಹತ್ತಿದ್ರಿ ಚಕ್ಡ್ಯಾಕ. ಏನ ಬಿಡಿ ಎಲ್ಲ ಚಕ್ಟ್ಯಾಗ ಹತ್ಯಾರ. ಓಬ್ ಓಬ್ ಕಾಯಿಪಲ್ಲೆ ಅದಕ್ಕೆ ಬಂದು ಹೋದ್ಲ ಏನು ಮಾಡಿರ್ಲಕ್ಕ ಬಂದಿರ್ಬೇಕು ಅಳಕ ಅತ್ತೇರ ಹೇಳಿ ಬಂದ್ವಿ ಅಂದ್ರೆ ಪಾಪ ಕಾಯ್ಕೊಂತ ಕುಂತ ತೊಗೊಂತಾರ ಅವ್ರು. ತೊಗೊಂಡಿದ್ದಾರ ಅಳಕ ಎಲ್ಲ ಕಾಯಿಪಲ್ಲೆ ಚುಲೋ ಆಕತೆಲ್ಲ ಮೈ ಮುಂದೆ ಬಂದ್ರಕ್ಕಿ ಇರ್ತಾವಾಕಿ. ನಾಳೆ ಎಳ ಮಸಿ ಎಲ್ಲ ನಾವು ಕಾಯಂ ತೊಗೊಂತೀವಿ. ಮೊನ್ನೆನು ಇದನ್ನ ತೊಗೊಂಡಲ್ಲೇವ ಮೊನ್ನೆ ಚುಳಿಕ ಬೇಕಂತಂತ ಅವು ತಂದಿದ್ನಕ್ಕಿಗೆ ಹಾಯವ ಇವ ಎಳ ಮಸಿ ಐತಿ ಅಂತಂದು ಹೇಳಿದ್ನಿ ಆಕಿಗೆ. ಹ್ಞೂ ರೀ ಕರೆ ಕೊಟ್ಟೋಕಿನ ತಂದಿದ್ಲ ಬಂದು ಹೋಗಿರ್ತಾಳ ಆಕಿ ಇಷ್ಟೊತ್ತಿಗೆ. ಬೇಷಾಕತ್ವ ಯಾವ ಬಂದಿದ್ರಲ್ಲ. ಈಗ ಮನೆಗೆ ಹೋಗಿ ಎಳ ಮಸಿ ಕೆಲಸನ ಕಮ್ಲಕ್ಕ ನಾ ಪಾರ್ವತಿ ಹೋದ್ಮ್ಯಾಗ ಒಂದು ಚಾಗಿ ಕುಡಿದು ಕುಂತು ಮತ್ತೆ ಹೊಲ ಕಟ್ಕೊಂಬಂದಿದ್ದು ಬುತ್ತಿವು ಎಲ್ಲ ಬಾಂಡೆ ಸಾಮಾನ ಅವು ತಿಕ್ಬೇಕು. ತಿಕ್ಕಿಟ್ಟು ಮತ್ತು ರಾತ್ರಿ ಅಡಿಗೆ ಮತ್ತು ನಾಳೆ ಎಳ ಮಸಿಗೆ ದೌಡ ಹೇಳ್ಬೇಕು. 1:30 ಅಂದರೆ ಎದ್ದಿರ್ತೇವಲ್ಲ ನೀಲ ವರ್ಷ ಅಕ್ಕ 1:30 2 ಗಂಟೆ ಅಂದ್ರೆ ಮತ್ತೆ ಎದ್ದ ಬಿಟ್ಟಿರ್ತೀವಿ. ಮುಂಜಾನೆ ದೌಡ ಹೇಳ್ತೀವಕ್ಕ. ಇಬ್ರು ನಿಜ ಅಗ್ಗ ನಿದ್ದಿಗಡ್ತಿರುವ ಇವ ನೀವು. ಇವ ನಮ್ಮ ಬೇಸರನ ಹಾಕತ್ ನೋಡ್ಕೊಂಬ್ಲಕ್ಕ ದೌಡ ಹೇಳೋದು ಅಂದ್ರೆ. ಅಯ್ಯವ ರೂಢಿ ಬಿದ್ದತ್ತಲ್ಲ ಏನು ಅನ್ಸೋದಿಲ್ಲ ಗಿರ್ಜಕ್ಕ. ಅಷ್ಟೊತ್ತಿಗೆ ಹೋಗೋದ ಕಮ್ಲಕ್ಕ ನಾಳೆ ಎಳ ಮಸಿ ಚರ್ಗ ಚಲಕ್ಕ. ನಾಳೆ 9 ಅಂದ್ರೆ ಎಲ್ಲ ಕೆಲಸ ಮುಗಿಸ್ಕೋರೆ 10 ಗಂಟೆಗೆ ಹೋಗೋಣಂತ. ಅಷ್ಟು ಆಗಿನ ಹೊಲಕ್ಕೆ ಚರಗ ಚೆಲ್ಲ ಕಟ್ಟಿ ಕಳಿಸ್ತೀವಿ. ನಾವೆಲ್ಲ ಊರಂತೆ ಹೊಲಕ್ಕೆ ಹೋಗಿ ಅಲ್ಲೇ ಒಂದು ಚರಗ ಚೆಲ್ಲಿ ಊಟ ಅದು ಮಾಡ್ಕೊಂಡು ಬರೋಣಂತ. ನಾವು ದೌಡ್ ಮನೇನ ಕೆಲಸ ಮುಗಿಸ್ಕೊಂಡು ಇದನ್ನ ಕಂಬ್ಲಕ್ಕ ಎಡಿ ಒಟ್ಟು ನಾವು ಅಡಿಗೆ ಮಾಡ್ತೀವಿ. ಎಲ್ಲ ಒಂದಿಟ್ಟು ಮಾಡಿ ಎಡಿ ಹಿಡಿದು ಬರ್ತೇವೆ ತಗೋರಿ. ಎದಕ್ಕಾರ ಸಾಕಿ ತೋರಿ ಬಂದು ಪಾಪ ಅಡಿಗೆ ಭಾಳ ಆಕತ್ ನಿಮ್ಗೆ ನೀಲ ಕಂಬ್ಲಕ್ಕ. ಬೇಡವಾಗಿರ್ಲಕ್ಕ ಮಾಡ್ಕೊಂತೀವಿ ನಾವು. ಬೇಡ ಇಬ್ಬರದು ತಗೋ. ಏನು ಮಾಡಕ್ಕೆ ನಿಂತು ಕೆಲಸ ಮಾಡಕ್ಕೆ ನಿಂತ್ವಿ ಅಂದ್ರೆ ಒಬ್ರು ಹೆಚ್ಚು ಕೊಟ್ಟಂಗೆ ಒಬ್ರು ಒಗ್ಗರಣೆ ಹಾಕೋದು ಅದು ಮಾಡಿದ್ವಿ ಅಂದ್ರೆ ದೌಡಕತಿ. ಮತ್ತು ಜೋಳದ ಕಡುಬಿಗೆ ಉಣ್ಗಡ್ಬಿಗೆ ಇದನ್ನ ಹಿಟ್ಟು ತಿರುಗಿ ಕೊಟ್ಟನೆ ಅಂದ್ರೆ ಆಕಿ ಇದನ್ನ ಮಾಡಿಕೊಡ್ತಾ ಉಣ್ಗಡ್ಬು. ನಾ ಬಡ ಅಲ್ಲೇ ಕುತ್ಕೊಂಡು ನೀರಾಗ ಬೇಷ್ ತೆಗೆದ್ಬಿಡ್ತೇನೆ. ಒಬ್ರು ಎಲ್ಲಿ ಲಟ್ಟಿಸಿ ಕೊಡ್ತಾರೆ ಬಡ ಕರಿಗಡು ಮಾಡಿ ತೆಗೆದು ಎಲ್ಲ ದೌಡ್ ಮುಗಿಸ್ಬಿಡ್ತೇವೆ ನೋಡು. ಅಲ್ಲೇಗಳು ಅದೇನು ಲೇಟ್ ಆಗೋದಿಲ್ಲ. ಇವಾಗ ಕೈ ಹಿಡಿತಾವ ಉಣ್ಗಡ್ಬು ಕರಿಗಡುಬನ ಕೈ ಹಿಡಿಯೋದಲ್ಲ ಅಕ್ಕ.
ಯಾವ ಕೈ ಹಿಡಿದು ಉಣ್ಗಡಬು ಕರಿಗಡಬು ಭಾಳ ಆಕ್ಕವಲ್ಲ, ಹಂಗಾಗಿ ಯಾವ ಕೈ ಹಿಡಿದು ಒಟ್ಟು ಕಟ್ಟೆ ಸಾರಿ ಹುರಿದು ತೆಗಿದು ಅದೊಟ್ಟು ಕೈ ಹಿಡಿತೈತೆ. ಇಲ್ಲಿ ನಿಮ್ಮೂರಾಗ ಚರ್ಗಾದ ಚೆಲ್ಲಾಕ ಓಣ್ಯಾನಾರ್ನದ ಕರ್ಕೊಂಡು ಹೋಗ್ತಾರ ಕಂಬ್ಲಾಕ ನಿಮ್ಮ ವೈನಿ ಯಾರದು ನೀಲ ನಿಮ್ಮವ ಯಾರದು? ಅಯ್ಯೋ ನಮ್ಮ ವೈನಿ ಜಗ್ ಹುರುಪ, ನಾವು ಹುರುಪ ಅಂದ್ರೆ ನಮ್ಕೆ ಹುರುಪದ ಒಟ್ಟ ಬ್ಯಾಸ್ರಿಲ್ಲ. ಚಟಿಗ್ಗೆ ಪುಟಿಗೆ ಹಂಗೆ ಓಡಾಡ್ಕೊಂತ ಎಲ್ಲ ಕೆಲಸ ಮಾಡಿ ಓಣ್ಯಾನವ್ರಿಗೆ ಎಲ್ಲರನ್ನೂ ಕರ್ಕೊಂಡು ಹೋಗಿರ್ತಾನೆ ನಮ್ಮ ವೈನಿ ಊಟಕ್ಕೆ. ಚರ್ಗ ಚೆಲ್ಲಿ ಊಟ ಮಾಡ್ಕೊಂಡು ಬರ್ತಾರೆ ನೋಡು ಅವರು. ನಮ್ಮವ್ರ ಕರ್ಕೊಂಡು ಹೋಗ್ತಾರೆ ಆಗಿರ್ಯಾಕ ಕರೀತಾರ ಓಣ್ಯಾಗ ಯಾರ ಬರ್ತೇನಂದ್ರೆ ಕರ್ಕೊಂಡು ಹೋಗ್ತಾರ. ಒಲ್ಲೆ ಅಂತಂದ್ರೆ ತಾವ ಅಷ್ಟೇ ಹೋಗಿ ಬರ್ತಾರೆ. ನಮ್ಮ ಅಂತಂದ್ರೆ ಮಂದಿ ಭಾಳ ಅದಾರಲ್ಲ, 3 ಮನೆ ಅದಾವ. ಅವರು ಇವರು ಕೂಡಿ ಎಲ್ಲಾರು ಒಂದೊಂಥರ ಅಷ್ಟು ಕಟ್ಕೊಂತಾರ. ಮಾಡೋದೆಲ್ಲ ಮಾಡ್ತೇವೆ ಮನ್ಯಾಗ. ಎಲ್ಲಾನು ಒಂದಿಟ್ಟು ಕಟ್ಕೊಂಡು ಹೋಗಿ ಹೊಲ್ದ ಚರ್ಗಾದ ಚೆಲ್ಲಿ ಊಟ ಮಾಡ್ಕೊಂಡು ಸಂಜೆ ಮಾಡಿ 4 ಸುಮಾರು ಬರ್ತಾರೆ. ಅದೇ ಚಂದ ಎಲ್ಲರೂ ಹಿಂಗೆ ಅಡುಗೆ ಕಟ್ಕೊಂಡು ಹೋಗಿ ಊಟ ಅದು ಮಾಡೋದೋಗನ ಚಂದ. ನನ್ನ ಕತೆ ಎಲ್ಲರಿಗೂ ಹೆಂಗೆ ಅನಿಸ್ತ್ರಿ? ಸ್ವಲ್ಪ ಅದು ನಮ್ಮ ಕತೆಗಳು ಇಷ್ಟ ಆಗುತ್ತಾ ಅಂದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಆಗದೆ ಯಾರು ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಎಳ್ಳಮಸಿಯ ಬಗ್ಗೆ ನಾವು ಎಲ್ಲರೂ ಗೆಳತಿಯರು ಮಾತಾಡಕತ್ತಿದ್ವಿ ನೋಡ್ರಿ, ಏನೇನು ಅಡುಗೆ ಮಾಡ್ಬೇಕು, ಎಷ್ಟೊತ್ತಿಗೆ ಹೇಳ್ಬೇಕು ಅಂತೇಳಿ. ಸ್ವಲ್ಪ ಅದ್ರ ಇವತ್ತಿನ ಕತೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ. ದಯವಿಟ್ಟು ಲೈಕ್ಸ್ ಕೊಡೋದು ಮರಿಬೇಡ್ರಿ ಫ್ರೆಂಡ್ಸ್. ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ. ನಮಸ್ಕಾರ ಎಲ್ಲರಿಗೂ.